ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳೇ, ಇವತ್ತು ನಡೆದಂಥ ಇಂಗ್ಲೀಷ್ ಎಕ್ಸಾಮ್ ಕ್ವಶನ್ ಪೇಪರ್ನ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಬಹಳ ಕಡೆ ಇವತ್ತು ಇಂಗ್ಲೀಷ್ ಎಕ್ಸಾಮ್ ಆಗಿದೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ನಮ್ಮ ಸಬ್ಸ್ಕ್ರೈಬರಿಗೆ ಧನ್ಯವಾದಗಳು. ದಯವಿಟ್ಟು ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸುವಾಗ ತಾವುಗಳು ನಿಮ್ಮ ಹೆಸರು ಹಾಗೂ ಜಿಲ್ಲೆ ಹೆಸರನ್ನು ಕಳಿಸಿಕೊಟ್ಟರೆ ಬಹಳ ಒಳ್ಳೆಯದು. ಯಾಕಂದರೆ ಮಕ್ಕಳಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಅಷ್ಟೇ. ವಿ ಆರ್ ನಾಟ್ ಲೀಕಿಂಗ್ ಹಿಯರ್ ಮ್ಯಾನ್. ನಾವು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟ ಹಾಗೆ ಆಗುತ್ತೆ ಅಷ್ಟೇ. ಬನ್ನಿ ವಿದ್ಯಾರ್ಥಿಗಳೇ, ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಈ ಒಂದು ಕ್ವಶನ್ ಪೇಪರಲ್ಲಿ ಏನೆಲ್ಲ ಇದೆ ಅಂತ ನೋಡ್ತಾ ಹೋಗೋಣ. ನಿಮಗೂ ಕೂಡ ಇದೇ ಸೇಮ್ ಕ್ವಶನ್ ಪೇಪರ್ ಬರ್ಬೋದು, ಯಾಕಂದರೆ ಬಹಳ ಕಡೆ ಇದೇ ಕ್ವಶನ್ ಪೇಪರ್ ಸರ್ಕ್ಯುಲೇಟ್ ಆಗ್ತಾ ಇದೆ. ಹಾಗಾಗಿ ವಿದ್ಯಾರ್ಥಿಗಳೇ, ಆದಷ್ಟು ಬೇಗ ನಾನು ಇದಕ್ಕೆ ಕೀ ಆನ್ಸರನ್ನು ಅಪ್ಲೋಡನ್ನು ಮಾಡುತ್ತಿರುವಂಥದ್ದು. ಬನ್ನಿ, ಈಗ ಮೊದಲನೆಯ ಪ್ರಶ್ನೆ ಬಂದು ಜೆಂಟ್ಲ್ಮನ್ ಆಫ್ ದಿ ಜಂಗಲ್ ಮಿಸ್ಟರ್ ಫಾಕ್ಸ್ ಅಂದರೆ ಯಾರು ಅಂತ ನೋಡೋಣ. ಅವ್ರನ್ನ ನಾವು FC ಅಂತ ಹೇಳ್ಕೊಟ್ಟಿದ್ದೆ. FC ಅಂದರೆ ಚೇರ್ಮ್ಯಾನ್ ಅಂತ. ಹಾಗಿದ್ರೆ ಸರಿಯಾದ ಉತ್ತರ 1ಗೆ 2 ಅಂತ ಬರಬೇಕು. ಎಲ್ಲಿದೆ ಅಂತ ನೋಡೋಣ. 1ಗೆ B. ಹಾಗಿದ್ರೆ ಆಪ್ಷನ್ C ಇದೆಲ್ವ, ಅದೇ 100% ಸರಿಯಾದ ಉತ್ತರ ಆಗಿರುತ್ತೆ. ಯಾಕಂದರೆ ನೋಡಿ, ಆಪ್ಷನ್ ಎಲ್ಲಿದೆ ಸರ್ ಇದು? 1ಗೆ B ಅಂತ ಇದೆ ನೋಡಿ. ಸೆಕೆಂಡ್ ಎಲಿಫೆಂಟಿಗೆ ಕಮಿಷನ್ ಆಫ್ ಎನ್ಕ್ವೈರಿ, ರೈನೋಸರ್ಸ್ ರಾಯಲ್ ಕಮಿಷನ್ ಆಫ್ ಎನ್ಕ್ವೈರಿ ಅಂತ. ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ C ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ. ಸ್ವೀಟ್ ಕಂಪನಿ ರೆಫರ್ ಟು ಅಂತ ಇದೆ. ಸ್ವೀಟ್ ಕಂಪನಿ ರೆಫರ್ ಟು ಅಂತ ಕೇಳಿದರೆ ಆಲ್ ಆಫ್ ದಿ 3 ಆಪ್ಷನ್ಸ್ ಆರ್ ರೈಟ್ ಅಂತ ಇಲ್ಲಿ ಆನ್ಸರ್. ಯಾಕೆ ಸರ್ ಅಂತ ಕೇಳಿದರೆ, ಸ್ವೀಟ್ ಕಂಪನಿ ಅಂದರೆ ಬರ್ಡ್ಸು ಬರುತ್ತೆ, ಸ್ಕೈಲಾರ್ಕ್ ಬರುತ್ತೆ, ಹಂಟ್ಸ್ಮ್ಯಾನ್ ಬರುತ್ತೆ. ಈ 3 ಕೂಡ ಆನ್ಸರು. ನೆನ್ಪಿಟ್ಕೊಳ್ಳಿ ಮಕ್ಕಳ, ಇದೇ ಕ್ವಶನು 2 ಮಾರ್ಕ್ಸಿಗೂ ನಿಮ್ಮ ಕ್ವಶನ್ ಪೇಪರಲ್ಲಿ ಬರ್ಬೋದು. ಈ 3 ABC ಇದೆಲ್ವಾ, ಅದನ್ನು ಬರೆದು ತಗೊಳ್ಳು, ರೆಡಿಯಾಗಿಬಿಡಿ. ವಿಚ್ ಆರ್ ದಿ ಸ್ವೀಟ್ ಕಂಪನೀಸ್ ಆಫ್ ದಿ ಸ್ಕೂಲ್ ಬಾಯ್ ಅಂತ ಕೇಳಿದರೆ, ಅಥವಾ ವಾಟ್ ಆರ್ ದಿ ಸ್ವೀಟ್ ಕಂಪನೀಸ್ ಆಫ್ ದಿ ಸ್ಕೂಲ್ ಬಾಯ್ ಅಂತ, ಇವೇ ABC ಆನ್ಸರ್ ಆಗಿರುತ್ತೆ. ಬನ್ನಿ ಈಗ ಕ್ವಶನ್ ನಂಬರ್ 3 ನೋಡೋಣ. ದಿ ಇನ್ಹ್ಯಾಬಿಟೆಂಟ್ಸ್ ಆಫ್ ದ ಪ್ಲೇಸ್ ವೇರ್ ವೈಕುಮ್ ಮೊಹಮ್ಮದ್ ಬಶೀರ್ ಲಿವ್ಡ್ ಹ್ಯಾಡ್ ನೆವರ್ ಬೀನ್ ನೋನ್ ಫಾರ್ ಡ್ಯಾಶ್ ಅಂತ ಇದೆ. ಕ್ವಾಲಿಟಿ ಆಫ್ ಮರ್ಸಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ವೈಕುಮ್ ಮೊಹಮ್ಮದ್ ಬಶೀರ್ ವಾಸವಾಗಿರುವ ಸ್ಥಳದಲ್ಲಿ ಯಾರಿಗೂ ಈ ಮರ್ಸಿ, ಕರುಣೆ ಅನ್ನೋದೇ ಇರುವುದಿಲ್ಲ. ಹಾಗಾಗಿ ಆಪ್ಷನ್ D ಇದೆಲ್ವ, ಅದೇ ಸರಿಯಾದ ಉತ್ತರ. ಕ್ವಶನ್ ನಂಬರ್ 4 ಮನಿ ಈಸ್ ಅವರ್ ಮ್ಯಾಡ್ನೆಸ್ ಅವರ್ ಡ್ಯಾಶ್ ಅಂತ ಇದೆ. ಅದನ್ನು ನಾವು ಕ್ವಶನ್ ನಂಬರ್ 4 ಅವರ್ ವಾಸ್ಟ್ ಕಲೆಕ್ಟಿವ್ ಮ್ಯಾಡ್ನೆಸ್ ಅನ್ನುವಂಥದ್ದು ಸರಿ. ಹೆಂಗೆ ಸರ್ ನಿಮಗೆ ಗೊತ್ತಾಯಿತು ಅಂದರೆ, ಪೋಯಮಲ್ಲೇ ಇದೆ ಕಣ್ರಿ ಇದು. ಮನಿ ಈಸ್ ಅವರ್ ಮ್ಯಾಡ್ನೆಸ್ ವಾಸ್ಟ್ ಕಲೆಕ್ಟಿವ್ ಮ್ಯಾಡ್ನೆಸ್, ಇಟ್ ಈಸ್ ಎ ಮಲ್ಟಿಟ್ಯೂಡ್ ಮ್ಯಾಡ್ನೆಸ್ ಅಂತ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಬಂದು ವಾಸ್ಟ್ ಕಲೆಕ್ಟಿವ್ ಮ್ಯಾಡ್ನೆಸ್ ಅಂದರೆ ಆಪ್ಷನ್ A. ಕ್ವಶನ್ ನಂಬರ್ 5 ಕಣ್ರಿ. ಇಫ್ ಏನಿದು ಮುಡ್ಕೊಡು ಚಿನ್ನಸ್ವಾಮಿ ವಾಸ್ ಎ ಟ್ರೀ, ದ ಬರ್ಡ್ ವುಡಂಟ್ ಆಸ್ಕ್ ಹಿಮ್ ಬಿಫೋರ್ ಇಟ್ ಬಿಲ್ಡ್ ಇಟ್ಸ್ ನೆಸ್ಟ್ ಆನ್ ಇಟ್ಸ್ ಬ್ರಾಂಚ್ ಡ್ಯಾಶ್ ಅಂತ ಇದೆ. ವಾಟ್ ಕ್ಯಾಸ್ಟ್ ಹಿ ವಾಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ C. ನಾನು ಹೇಳಿದಂಥ ಎಲ್ಲ ಕ್ವಶನ್ಸ್ಗಳು ಬಂದಿವೆ. ಫಾರ್ ಎಕ್ಸಾಂಪಲ್ ಕ್ವಶನ್ ನಂಬರ್ 5 ಆಗಿರ್ಬೋದು, ಕ್ವಶನ್ ನಂಬರ್ 3 ಆಗಿರ್ಬೋದು, ಕ್ವಶನ್ ನಂಬರ್ 2 ಆಗಿರ್ಬೋದು, ಹಾಗೂ ಕ್ವಶನ್ ನಂಬರ್ 1 ಆಗಿರ್ಬೋದು. 4ನೇದು ನಾನು ಹೇಳಿಲ್ಲ ಅನ್ನೋದು ಹೇಳಿಲ್ಲ ಅಂತ ಆಯಿತಾ. 5ರಲ್ಲಿ 4 MCQsಗಳು ನಾನು ಹೇಳಿದ್ದೇ ಬಂದಿದೆ ಅಂದರೆ, ದಯವಿಟ್ಟು ಇನ್ನೂ ಯಾರಿಗೆಲ್ಲ ಇಂಗ್ಲೀಷ್ ಎಕ್ಸಾಮ್ ಆಗಿಲ್ವೋ ಅಂತ ವಿದ್ಯಾರ್ಥಿಗಳು ಒಂದು ಗ್ರಾಮರ್ ವಿಡಿಯೋ, ಒಂದು ಪೋಯಮ್ ವಿಡಿಯೋ, ಒಂದು ಪ್ರೋಸ್ ವಿಡಿಯೋ, ಈ 3 ವಿಡಿಯೋಸು ದಯವಿಟ್ಟು ನೋಡಿ. ದ ವಿಲೇಜ್ ಹೆಡ್ ಮ್ಯಾನ್ ಆಸ್ಕ್ಡ್ ಮಾರಾ ಟು ಕೀಪ್ ಅವೇ ಫ್ರಮ್ ದ ರೋಡ್ ವರ್ಕರ್ಸ್ ಬಿಕಾಸ್ ಡ್ಯಾಶ್ ಅಂತ ಇದೆ. ಯಾಕೆಂದರೆ ಮಾರಾ ವಾಸ್ ಡಿಸ್ಟರ್ಬಿಂಗ್ ದೆಮ್ ಅನ್ನುವಂಥದ್ದು ಸರಿಯಾದ ಉತ್ತರ. ಹಾಗಿದ್ರೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದರೆ ಆಪ್ಷನ್ 6ಗೆ, ಕ್ವಶನ್ ನಂಬರ್ 6ಗೆ ಆಪ್ಷನ್ A ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ. ಹಿ ವಾಸ್ ಡಿಸ್ಟರ್ಬಿಂಗ್ ದೆಮ್ ಬೈ ಟಾಕಿಂಗ್ ಅಬೌಟ್ ಹಿಸ್ ಡ್ರೀಮ್ ಅಂತ. ಕಣ್ಣು ಕಾಣಲ್ಲ ಕಣ್ರೋ, ಆಮೇಲೆ ನೀವು ಏನರೋ ತಪ್ಪುತ್ತಾರಲ್ವ ಇಂಗ್ಲೀಷ್ ಇರೋ ಅಂತ. ಕ್ವಶನ್ ನಂಬರ್ 7 ಕಣ್ರಿ. ಹೌ ಮೆನಿ ಚಿಲ್ಡ್ರನ್ ಡಿಡ್ ದಿ ಫಾರ್ಮರ್ಸ್ ವೈಫ್ ಹ್ಯಾವ್ ಅಂತ ಇದೆ. ಎಷ್ಟು ಮಕ್ಕಳು ಫಾರ್ಮರ್ಸ್ ವೈಫಿಗೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಅದಕ್ಕೆ ಸರಿಯಾದ ಉತ್ತರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ರೈಟ್ ಆನ್ಸರ್ ಏನಿದೆ ಹೇಳಿ ನೋಡೋಣ. ಹೌ ಮೆನಿ ಚಿಲ್ಡ್ರನ್ ಅಂತ ಕೇಳಿದರೆ ಅದು ನಾನು ನಿಮಗೆ ಬೋರ್ಡ್ ಮೇಲೆ ಬರೆದು ಕಳಿಸಿದ್ನಲ್ವ, ಅದೇ ಆನ್ಸರು 4 ಅಂತ. ನೋಡ್ರಿ, ನಾನು ಕಟ್ಟಿದ್ದೆಲ್ಲ ಬರ್ತಾಯಿದೆ. ಫೆಡ್ರಿಕ್ ಡೋಗ್ಲಾಸ್ ಮದರ್ ವಾಸ್ ಡ್ಯಾಶ್ ಅಂತ ಇದೆ. ಅವರ ತಾಯಿಯ ಹೆಸರೇನು ಅಂತ. ಅದಕ್ಕೆ ಸರಿಯಾದ ಉತ್ತರ ಬಂದು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸರಿಯಾದ ಉತ್ತರ ಏನಿದೆ ಹೇಳಿ ನೋಡೋಣ. ಹ್ಯಾರೆಟ್ ಬೇಲಿ ಅನ್ನುವಂಥದ್ದು ಸರಿಯಾದ ಉತ್ತರ. ಇದು ಕೂಡ ನಾನು ಬೋರ್ಡ್ ಮೇಲೆ ಬರೆದು ನಿಮಗೆ ಆಯಿತಾ ಕೊಟ್ಟಿದ್ದೆ. ಕ್ವಶನ್ ನಂಬರ್ 9 ಕಣ್ರಿ. ನೆಕಲೋ ವಾಸ್ ನಾಟ್ ಪ್ಲೀಸ್ಡ್ ವೆನ್ ಎಕೋಪೋ ಆಸ್ಕ್ಡ್ ದ ನರೇಟರ್ ಟು ಡ್ರೈವ್ ದಮ್ ಟು ಪೊಲೆಟಾ ಆ್ಯಸ್ ಹಿ ಡಿಡ್ ನಾಟ್ ವಾಂಟ್ ಟು ಆಸ್ಕ್ ಎನಿ ಮೋರ್ ಫಾರ್ ಫೇವರ್ಸ್. ಹೌದು, ಅದು ಸರಿ. ಹಾಗಿದ್ರೆ 9ನೆಯ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಬಂದು ಓನ್ಲಿ ಏನಂತೀರ, 2 ಕೂಡ ಸರಿಯಾಗಿದೆ. ಹಾಗಾಗಿ ಬೋತ್ ರೀಸನ್ ಆ್ಯಂಡ್ ಸ್ಟೇಟ್ಮೆಂಟ್ ಆರ್ ಟ್ರೂ ಅಂತ ಇದೆಯಲ್ವ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 10 ಕಣ್ರಿ. ದ ಸ್ಪೀಕರ್ ಸೇಸ್ ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್ ಒನ್ಸ್ ಐ ಹ್ಯಾಡ್ ಫಾರ್ ಯು ಬಿಕಾಸ್. ಯಾಕೆ ಅಂತ ಕೇಳಿದರೆ, ಬಿಕಾಸ್ ಯಾಕೆ ಹೇಳಿ ನೋಡೋಣ. ಹಿ ಹ್ಯಾಸ್ ನೋಡಿ
ಹಿ ಹ್ಯಾಸ್ ಅದರ್ ಸ್ಯಾರೋಸ್. ಇದು ಕೂಡ ಕ್ವಶನ್ ನಾನು ನಿಮಗೆ ಬೋರ್ಡ್ ಮೇಲೆ ಬರೆದು ಕೊಟ್ಟಿದ್ದೆ ಸರ್. ನಾನು ನಿಮಗೆ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅನಿಸಿದರೆ ಒನ್ ಶಾರ್ಟ್ ವಿಡಿಯೋ ಲಾಸ್ಟ್ ಮಿನಿಟ್ ರಿವಿಷನ್ ಅಂತ ಫಸ್ಟ್ ಇಯರ್ PUCಗೆ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಯಾರೆಲ್ಲ ಆ ವಿಡಿಯೋ ನೋಡಿದ್ರೋ ಅವ್ರು ಇವತ್ತು ಖುಷಿಯಾಗಿ ಎಲ್ಲ ಬರೆದು ಬಂದಿದ್ದೀರಾ ಸರ್ ಎಕ್ಸಾಮಲ್ಲಿ. ಬನ್ನಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಯೂಸಿಂಗ್ ದಿ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಅಂತ ಇದೆ. ಎವ್ರಿ ಮಾರ್ನಿಂಗ್ ವೆನ್ ಡ್ಯಾಶ್ ಹರ್ಟ್ಸ್ ಆಲ್ರೆಡಿ ಅಕ್ಯುಪೈಡ್ ಅಂತ ಇದೆ. ದಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ, ಯಾಕಂದರೆ ಇದು ಡೆಫಿನೆಟ್ ಆರ್ಟಿಕಲ್. ಹಾಗಾಗಿ ನೆಕ್ಸ್ಟ್ ಆನ್ಸರು ನೋಡಿ, ಹಿ ವೆಂಟ್ ಔಟ್ ಆ್ಯಂಡ್ ಬಿಲ್ಟ್ ಡ್ಯಾಶ್ಡ್ ಬಿಗ್ಗರ್ ಅಂತ ಇದೆ. ಆಯಿತಾ, ಈ ಬಿಲ್ಟ್ ಆ ಬಿಗ್ಗರ್ ಅನ್ನುವಂಥದ್ದು ಸರಿಯಾದ ಉತ್ತರ. ಆಯಿತಾ, ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ಬನ್ನಿ ಈಗ ನಾವು ಮುಂದೆ ಹೋಗೋಣ. ಕ್ವಶನ್ ನಂಬರ್ 12ಗೆ ಹೋಗೋಣ. ಪ್ರಿಪೋಸಿಷನ್ಸ್ ಬಗ್ಗೆ ಈಗ ನಾವು ಮಾತಾಡೋಣ. ಮಾರಾ ಡಿಸೈಡೆಡ್ ಟು ಬ್ರಷ್ ಹಿಸ್ ಟೀತ್ ಆ್ಯಂಡ್ ವಾಶ್ ಹಿಸ್ ಫೇಸ್ ಡ್ಯಾಶ್ ಟ್ರಕ್ಕಿಂಗ್ ಅಂತ ಇದೆ. ಆಯಿತಾ, ಬಿಫೋರ್ ಟ್ರಕ್ಕಿಂಗ್, ಫಾರ್ ಟ್ರಕ್ಕಿಂಗ್, ವಿತ್ ಟ್ರಕ್ಕಿಂಗ್, ಟು ಟ್ರಕ್ಕಿಂಗ್ ಅಂತ ಇದೆ. ಬಿಫೋರ್ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರ್. ವೆನ್ ಹಿ ಬ್ರೋಕ್ ಎ ಸ್ಮಾಲ್ ಸ್ಟಿಕ್ ಫ್ರಮ್ ಎ ನಿಯರ್ ಬೈ ಪ್ಲ್ಯಾಂಟ್ ಡ್ಯಾಶ್ ಬ್ರಷ್ ಅಂತ ಇದೆ. ಟೂ ಬ್ರಷ್ ಅಂತ, ಹಲ್ಲನ್ನು ಉಜ್ಜಲಿಕ್ಕಾಗಿ ಅಂತ ಟೂ ಬ್ರಷ್. ಹಾಗಿದ್ರೆ 3 ಡ್ಯಾಶನ್ನು ಕೊಟ್ಟಿದ್ದಾರೆ, 2 ಡ್ಯಾಶ್ ನಾವು ಕರೆಕ್ಟಾಗಿ ಬರೆದಿದ್ದೇವೆ. ನೆಕ್ಸ್ಟ್ ನೋಡೋಣ. ಹಿ ಥಾಟ್ ದಟ್ ದೇರ್ ವಾಸ್ ಸಮಥಿಂಗ್ ರಾಂಗ್ ಡ್ಯಾಶ್ ದ ಸ್ಟಿಕ್ ಅಂತ ಇದೆ. ಆ ಸ್ಟಿಕ್ಕಿನ ಜೊತೆಗೆ ಏನೋ ಒಂದು ಎಡವಟ್ಟಾಗಿದೆ ಕಣವ ನನಗೆ ಅಂತ, ಜೊತೆಗೆ ಅಂದರೆ ವಿತ್ ಅಂತ ಆನ್ಸರ್. ಹಾಗಿದ್ರೆ ಸರಿಯಾದ ಉತ್ತರ ಬಿಫೋರ್ ಟು ವಿತ್ ಅಂತ. ಕ್ಲಿಯರ್, 100%. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಮ್ಯಾಚ್ ಆಫ್ ಫಾಲೋಯಿಂಗ್ ನೋಡೋಣ. ನಾನು ಕೊಟ್ಟಿದ್ದು ಬಂದಿತ್ತೋ ಇಲ್ಲೋ ಅಂತ ನೋಡೋಣ. ಮ್ಯಾಚ್ ಆಫ್ ಫಾಲೋಯಿಂಗ್ ಕೂಡ ನಾನು ಬೋರ್ಡ್ ಮೇಲೆ ನಿಮಗೆ ಗ್ರಾಮರ್ ಒನ್ ಶಾರ್ಟ್ ವಿಡಿಯೋ ಅಂತ ನಮ್ಮ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಮಾಡಿದ್ದೇನೆ. ನೋಡಿ, ಟೇಕ್ ಎ ರೈಟ್ ಟರ್ನ್ ಅಂತ ಇದೆ. ಟೇಕ್ ಎ ರೈಟ್ ಟರ್ನ್ ಅಂದರೆ ಡೈರೆಕ್ಷನನ್ನು ಕೊಡುವಂಥದ್ದು. ಹಾಗಿದ್ರೆ ಒಂದಕ್ಕೆ ಸರಿಯಾದ ಉತ್ತರ ಇಲ್ಲಿ 5 ಆಗಿರುತ್ತೆ. ಕ್ಲಿಯರ್. ಹಾಯ್, ಹೌ ಆರ್ ಯು ಅಂತ ಇದೆ. ಹೌ ಆರ್ ಯು ಅಂದರೆ ಗ್ರೀಟಿಂಗ್ಸ್ ಅಂತ. ಹೌ ಆರ್ ಯು ಅಂದರೂ ಗ್ರೀಟಿಂಗ್ಸು. ಗುಡ್ ಮಾರ್ನಿಂಗು, ಗುಡ್ ಆಫ್ಟರ್ನೂನ್ ಇವೆಲ್ಲವೂ ಕೂಡ ಗ್ರೀಟಿಂಗ್ಸ್ ಆಗಿರುತ್ತೆ ಮಕ್ಕಳೇ. ಆಯಿತಾ. ಇಟ್ ಈಸ್ ವೆರಿ ಕೈಂಡ್ ಆಫ್ ಯು ಅಂತ ಇದೆ. ಇಟ್ ಈಸ್ ವೆರಿ ಕೈಂಡ್ ಆಫ್ ಯು ಅಂತ ಹೇಳಿದರೆ ಗ್ರ್ಯಾಟಿಟ್ಯೂಡ್ ಅಂತ. ಈಗ ನಾನು ನಿಮ್ಗೆ ಇಷ್ಟೊಂದು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿ ಕೊಟ್ಟಿದ್ದಕ್ಕಾಗಿ ಕ್ವಶನ್ ಆನ್ಸರ್ಸ್ ಎಲ್ಲ ತಾವುಗಳು ಆ ಕಡೆಯಿಂದ ನನಗೆ ಥ್ಯಾಂಕ್ ಯು ಸರ್ ಅಂತ ಕಳಿಸ್ತೀರಲ್ವಾ, ಕಮೆಂಟು ಕಳಿಸ್ತೀರಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಅಂತ ಹೇಳ್ತಿರಲ್ವ, ಅದನ್ನು ನಾವು ಕೃತಜ್ಞತೆಗಳು ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಗ್ರ್ಯಾಟಿಟ್ಯೂಡ್ ಅಂತ ಕರಿತೀವಿ. ಹಾಗಿದ್ರೆ 3ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 2 ಆಗಿರುತ್ತೆ. ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಈಸ್ ದ ರೈಟ್ ಆನ್ಸರ್. ಯು ಲುಕ್ ಗ್ರೇಟ್ ಸರ್, ಯು ಲುಕ್ ಸ್ಮಾರ್ಟ್ ಸರ್, ಯು ಆರ್ ಹ್ಯಾಂಡ್ಸಮ್, ಯು ಆರ್ ಬ್ಯೂಟಿಫುಲ್ ಅಂತ ಯಾರಿಗಾದರೂ ನೀವು ಹೇಳಿದರೆ ಅದನ್ನು ನಾವು ಕಾಂಪ್ಲಿಮೆಂಟಿಂಗ್ ಅಂತ ಕರಿತೀವಿ. ಕಾಂಪ್ಲಿಮೆಂಟ್ ಅಂದರೂ ಒಂದೇ, ಕಾಂಪ್ಲಿಮೆಂಟಿಂಗ್ ಅಂದರೂ ಒಂದೇ, ಎಕ್ಸ್ಪ್ರೆಸಿಂಗ್ ಕಾಂಪ್ಲಿಮೆಂಟ್ ಅಂದರೂ ಕೂಡ ಎಲ್ಲದೂ ಕೂಡ ಒಂದೇ. ಕುಡ್ ಯು ಪ್ಲೀಸ್ ಪಾಸ್ ಕ್ಯಾರಿ ದಿಸ್ ಬ್ಯಾಗ್ ಅಂತ ಇದೆ. ಇದು ಕೂಡ ನಾನು ಕೊಟ್ಟಿದ್ದೆ ಕಣ್ರಿ. ಕುಡ್ ಯು ಪ್ಲೀಸ್ ಕ್ಯಾರಿ ದ ಬ್ಯಾಗ್, ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ ಅಂತ ಕೇಳಿದರೆ ಅದನ್ನು ರಿಕ್ವೆಸ್ಟಿಂಗ್ ಅಂತ ಮೇಕಿಂಗ್ ಎ ರಿಕ್ವೆಸ್ಟ್, ಎಲ್ಲವೂ ಕೂಡ ಒಂದೊಂದನ ಉತ್ತರ. ಈಗ ನಾವು ಆಯಿತಾ ಕ್ವಶನ್ ನಂಬರ್ 14ಗೆ ಹೋಗ್ತಾ ಇದ್ವಿ. ಕ್ವಶನ್ ನಂಬರ್ 14 ಅಂತ ಹೇಳಿದರೆ ಪಾರ್ಟ್ ಬಿಗೆ ಬಂದ್ವಿ. ಪಾರ್ಟ್ ಬಿಗೆ ಬಂದಿದ್ವಿ ಅಂದರೆ ಈಗಾಗಲೇ ನಾವು ಪಾರ್ಟ್ ಎ 20 ಮಾರ್ಕ್ಸು ಕ್ವಶನ್ ಆನ್ಸರ್ಸು ಕಂಪ್ಲೀಟ್ ಮಾಡಿದ್ದೇವೆ ಅಂತ ಅರ್ಥ ಮಕ್ಕಳೇ. ಕ್ವಶನ್ ನಂಬರ್ 14 ನೋಡೋಣ. ನೇಮ್ ಎನಿ 2 ಥಿಂಗ್ಸ್ ದಟ್ ದ ಸ್ಕೂಲ್ ಬಾಯ್ ಹ್ಯಾಡ್ ಇಸ್ ಕಂಪ್ನಿ ಆನ್ ಎ ಸನ್ನಿ ಮಾರ್ನಿಂಗ್ ಅಂತ. ನೋಡಿ ಮಕ್ಕಳೇ, ನಾನು ನಿಮ್ಗೆ ಈಗ ತಾನೇ ಹೇಳಿದೆ ಆಯಿತಾ, ನಾನು ಕೊಟ್ಟಂಥ ಪ್ರಶ್ನೆಗಳು ಎಲ್ಲ ಬರ್ತಾವೆ ಕಣೆ ಅಂತ. ಈಗ ತಾನೇ ನಾನು ನಿಮಗೆ ಕ್ವಶನ್ ನಂಬರ್ 2 MCQಸ್ಗಳಲ್ಲಿ ABC ಬರೆದಿಟ್ಕೊಳ್ಳೋ ಅಂತ, ಅವೇ ABC ತಂದು ಇಲ್ಲಿ ಕಾಪಿ ಮಾಡಿ ಬರೀರಿ ಸರ್, ಅದೇ ಆನ್ಸರ್ ಇದಕ್ಕೆ. ಕ್ವಶನ್ ನಂಬರ್ 2 MCQಸಿಂದು ABCನೇ ಆನ್ಸರು ಆಯಿತಾ. ಯಾವುದು? ಸ್ಕೈಲಾರ್ಕು, ಬರ್ಡ್ಸು, ಹಂಟ್ಸ್ಮ್ಯಾನೇ ಆನ್ಸರ್ಸು. ಬನ್ನಿ ಕ್ವಶನ್ ನಂಬರ್ 15. ವಾಟ್ ವಾಸ್ ದಿ ಕರ್ಸ್ ಆಫ್ ದಿ ಸೇಜ್ ಆನ್ ದಿ ಮೆಡಿಸಿನಲ್ ಕ್ರೀಪರ್ ಅಂತ ಇದೆ. ಏನಾಗಿತ್ತು ಅಂತ ಹೇಳಿದರೆ, ವೆನ್ ಎವರ್ ದ ಪೀಪಲ್ ಆರ್ ಇನ್ ಸರ್ಚ್ ಆಫ್ ಇಟ್ ಅಥವಾ ಫೈಂಡ್ ಆಫ್ ದಟ್ ಕ್ರೀಪರ್ ದೇ ಶುಡ್ ನಾಟ್ ಫೈಂಡ್ ಇಟ್ ಅಂತ. ಅವ್ರಿಗೆ ಯಾವುದೇ ಕಾರಣಕ್ಕೂ ಆ ಕ್ರೀಪರ್ ಸಿಗಬಾರ್ದು ಅಂತ ಅಷ್ಟೇ. ಇಟ್ ಶುಡ್ ಬಿ ಡಿಸಪಿಯರ್ ಅಂತ. ಕ್ವಶನ್ ನಂಬರ್ 16 ಕಂಡ್ರಿ. ವೇರ್ ವಾಸ್ ಮಾರಾ ಹೆಲ್ಡ್ ಆ್ಯಸ್ ಎ ಪ್ರಿಸನರ್ ಅಂತ ಇದೆ ಆಯಿತಾ. ಬಿಹೈಂಡ್ ದಿ ಸೆಲ್ಯುಲರ್ ಅಂತ, ನಿಯರ್ ಟೆಂಪಲ್ ಅಂತ. ಹೂ ವಾಸ್ ಇಸ್ ಜೈಲರ್ ಅಂತ ಇದೆ. ಹೂ ವಾಸ್ ಇಸ್ ಜೈಲರ್ ಅಂತ ಕೇಳಿದರೆ ಭೀಮಾ ಅಂತ ಬರೆದ್ರೆ ಮುಗೀತು ಕಣ್ರಿ, ಏನೂ ಇಲ್ಲ. ಇದನ್ನೆಲ್ಲ ತಾವುಗಳು ಬರೀತೀರಾ. ನಾನು ಹೇಳಿದಂಥ 3 ಅಂಕದ ಪ್ರಶ್ನೆಗಳು ಕೂಡ ಬಂದಿದ್ದಾವೆ, ತಮಗೆ ತೋರಿಸ್ಕೊಡ್ತೇನೆ ನೋಡಿ. 100% ಮಾರನ ಹಲ್ಲುಗಳು ಯಾಕೆ ಉದುರಿದ್ದಾವೆ ಅಂತ ಕೇಳ್ತಾರೆ ಕಣೋ ಅಂತ. ಮೊದಲನೆಯ ಪ್ರಶ್ನೆನೇ ಅದೇ ಆಗಿದೆ ಆಯಿತಾ. ಬಾಬರಲ್ಲಿ ಸ್ಕೂಲಿನ ಬಗ್ಗೆ ಬರೀರಿ, ಡಿಫ್ರೆಂಟ್ ಫ್ರಮ್ ಅದರ್ ಸ್ಕೂಲ್ಸ್ ಅಂತ ಇದೆ. ಅದೇ ಅವನ ಶಾಲೆ ಬಗ್ಗೆ ಬರೀಬೇಕಿಲ್ಲಿ ಅಷ್ಟೇ. 19ನೇ ಪ್ರಶ್ನೆ, ಅದು ಕೂಡ ನಾನು ನಿಮಗೆ ಟೆಕ್ಸ್ಟ್ ಬುಕ್ಕನ್ನು ತೆಗೆದು ಹೆಂಗೆ ಬರೀಬೇಕು ಅಂತ ತೋರಿಸ್ಕೊಟ್ಟಿದ್ದೆ. ಇಫ್ ಐ ವಾಸ್ ಎ ಟ್ರೀ, ನಾನು ನಿಮಗೆ ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಸಮ್ಮರಿನೇ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. 100% ಅದೇ ಬರೋದು, ತಾವುಗಳು ರೆಡಿ ಆಗಬೇಕು. ಇಫ್ ಐ ವಾಸ್ ಎ ಟ್ರೀ. ಕ್ಲಿಯರ್ ಮೈ ಡಿಯರ್? ವೆರಿ ಗುಡ್. ನೆಕ್ಸ್ಟ್ ದಿ ಪ್ಲೈಟ್ ಆಫ್ ದಿ ಓಲ್ಡ್ ವುಮೆನ್, ಇದಕ್ಕೂ ಕೂಡ ನಾನು ಆನ್ಸರನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ. ರೆಡಿ ಇದ್ದೀರಾ ಅಂದ್ಕೊಂಡಿದ್ದೀನಿ. ವಾಟ್ ಅವರ್ ದ ಡಿಫ್ರೆಂಟ್ ಜಾಬ್ಸ್ ದ 2 ಬಾಯ್ಸ್ ಡಿಡ್ ಅಂತ ಇದೆ. ಇದನ್ನು ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ ಮಕ್ಕಳೇ.
ಹೌ ಡಸ್ ದಿ ನೋಡಿ ಡು ನಾಟ್ ಆಸ್ಕ್ ಆಫ್ ಮಿ ಮೈ ಲವ್ ಸಮ್ಮರಿ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ, ಎಲ್ಲವೂ ಕೂಡ ಅದೇ ಬರ್ತಾ ಇದೆ ಕಣ್ರಿ. ಹೌ ಡಿ ದ ಎಲಿಫೆಂಟ್ ಜಸ್ಟಿಫೈ, ಇದು ಫಾಲ್ಸ್ ಸ್ಟೋರಿ, ಸುಳ್ಳು ಕತೆ. ಹೋಗಿ ವಿಡಿಯೋ ನೋಡಿ, ಫಸ್ಟ್ ಕ್ವಶನೇ ನಾನು ಇದು ಬರ್ತಿದ್ದೆ, ಅದೇ ಕ್ವಶನ್ ಬಂದಿದೆ ನೋಡಿ. ಡಿಸ್ಕ್ರೈಬ್ ದ ಎಂಬ್ಯಾರಸಿಂಗ್ ಎಕ್ಸ್ಪೀರಿಯನ್ಸಸ್ ಸಫರ್ಡ್ ಬೈ ದ ನರೇಟರ್ ಅಂತ ಇದೆ, ಇದೇ ಕ್ವಶನ್ ನಾನು ನಿಮ್ಗೆ ಕೊಟ್ಟಿದ್ದೆ ಸರ್, ಅದೇ ಬಂದಿದೆ ಅಂದರೆ ತಾವುಗಳು ಖುಷಿ ಆಗಬೇಕು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಬಿ ಹ್ಯಾಪಿ. ಇಂಥ ಪ್ರಶ್ನೆ ಪತ್ರಿಕೆ ನಿಮಗೆ ಸಿಗಲ್ಲ. ನಾನು ಹೇಳ್ತಿದ್ದೀನಲ್ವಾ, ನಾನು ಅಪ್ಲೋಡ್ ಮಾಡಿದ್ದೆ ಎಲ್ಲ ನೋಡಿ, ರೈಟ್ ನೋಟ್ ಅನ್ನು ಪ್ಲಂಬರ್ ಎಲ್ಲವೂ ಕೂಡ ಬರ್ತಾ ಇದೆ ಕಣ್ರೋ. ಎನಿ ಹೌ ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್ ಲೆಟ್ ಮಿ ಮೂವ್ ಹೋಗ್ಬಿಡೋಣ. ನೋಡಿ, ಸ್ಯಾಚುರೇಟೆಡಿಗೆ ಆಂಟೋನಿಮ್ ಬರೀರಿ ಅಂತ ಇದೆ, ಪ್ರಿಫಿಕ್ಸು ಕೂಡ ಮಾಡಬೇಕು. ಅನ್ಸ್ಯಾಚುರೇಟೆಡೇ ಸರಿಯಾದ ಉತ್ತರ, 100% ಅನ್ಸ್ಯಾಚುರೇಟೆಡ್ ಅಂತ. ಈಗ ನಾವು ಪಾರ್ಟ್ ಡಿನಲ್ಲಿದ್ದೀವಿ, ಗ್ರಾಮರ್ ಭಾಗ. ಬನ್ನಿ ವಿದ್ಯಾರ್ಥಿಗಳೇ, ಯಾರಿಗೆ ಬರಲ್ವೋ ದಯವಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಗ್ರಾಮರಿನ ಲಿಂಕನ್ನು ಕೊಟ್ಟಿದ್ದೇನೆ. 100% ಎಕ್ಸಾಮಲ್ಲಿ ಔಟ್ ಆಫ್ ಔಟ್ ತೆಗಿಬೇಕು, ಆ ರೀತಿಯಾಗಿ ಗ್ರಾಮರನ್ನು ಮಾಡಿದ್ದೇನೆ, ಅದನ್ನು ಹೋಗಿ ನೋಡ್ಕೊಳ್ಳಿ. ಪಾರ್ಟ್ ಡಿನಲ್ಲಿ ಇದ್ದೀವಿ ನಾವು. ಈಗ ಎಷ್ಟು ಈಸಿ ಇದೆ ನೋಡಿ, ಇದು ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಗ್ರಿಮೆಂಟ್ ಅಂತ. ಇದಾದರೂ ಬರಿಬೋದು ಅಥವಾ ಬಿನಾದರೂ ಬರಿಬೋದು, ಎರಡರಲ್ಲಿ ಯಾವುದಾದ್ರೂ ಬರಿಬೋದು. ಅದರ ಕ್ವಶನ್ ವಿತ್ ಆನ್ಸರ್ ತಗೊಳ್ಳೋ ಎಕ್ಸಾಮಲ್ಲಿ ಬರಿಬೇಕಾಗತ್ತೆ, ಆಯಿತಾ. ಮೊದಲನೆಯ ಭಾಗ ದಿ ಮೆಡಿಷನಲ್ ಕ್ರೀಪರ್ ಡ್ಯಾಶ್ ಅಂತ ಇದೆ. ದಿ ಮೆಡಿಷನಲ್ ಕ್ರೀಪರ್ ಅಂದರೆ ಸಿಂಗಲ್ಲು, ಹಾಗಾಗಿ ಅಲ್ಲಿ ಹ್ಯಾಸ್ ಅಂತ ನಾವು ಬರಿಬೇಕು. ಮೊದಲನೆಯ ಉತ್ತರ ಹ್ಯಾಸ್ ಸರಿಯಾದ ಉತ್ತರ. ಪಾರ್ಟ್ ಬಿ, ಈಗ ಸೆಕೆಂಡ್ ಆನ್ಸರ್ ನೋಡೋಣ. ದಿ ಕರ್ಸ್ ಶಾಪ ಡ್ಯಾಶ್ ಅಂತ ಇದೆ. ಶಾಪ ಒಂದೇ ತಾನೇ, ಹಾಗಾಗಿ ಈಸ್ ಅಂತ ಅಲ್ಲಿ ಬರಿಬೇಕು. ನೆಕ್ಸ್ಟ್ ಮೂರನೇ ಡ್ಯಾಶ್ ನೋಡೋಣ. ವೆನ್ ಯು ಡ್ಯಾಶ್ ಅಂತ ಇದೆ. ವೆನ್ ಯು ಅಂದರೆ ಸಿಂಗಲ್ಲು, ಹಾಗಾಗಿ ಫೈಂಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ಯಾಕೆ ಸರ್ ಅಂತ ಕೇಳಿದರೆ ನೋಡಿ ವಿದ್ಯಾರ್ಥಿಗಳೇ, ಸ್ವಲ್ಪ ಹಿಂದೆ ಹೋದರೆ ಆಯಿತಾ, ಅದು ಪ್ಲೂರಲ್ ಫಾರಮ್ ಆಗುತ್ತೆ, ಹಾಗಾಗಿ ಇಲ್ಲಿ ಫೈಂಡ್ ಅನ್ನುವಂಥದ್ದೇ ಸರಿ, ಫೈಂಡ್ಸ್ ಅನ್ನುವಂಥದ್ದು ತಪ್ಪು. ಯಾಕೆಂದರೆ ಇದು ಪ್ಲೂರಲ್ ಫಾರಮ್ಗೆ ಕ್ಯಾರಿ ಆಗುತ್ತೆ, ತೋರಿಸ್ಕೊಡ್ತೇನೆ. ವೆನ್ ಸಂಬಡಿ ನೀಡ್ಸ್ ಇಟ್, ಸಂಬಡಿ ನೀಡ್ಸ್ ಇಟ್, ಯಾರಿಗಾದರೂ ಆಯಿತಾ. ಸೊ ವೆನ್ ಯು ಫೈಂಡ್ ಇಟ್, ನೋಡಿ ನಿನಗೆ ಸಿಕ್ಕಾಗ, ಆಯಿತಾ. ಹಾಗಾಗಿ ದ ಮೆಡಿಷನಲ್ ಕ್ರೀಪರ್. ಈಗ ನಾವು ಕ್ವಶನ್ ನಂಬರ್ 4 ಇದ್ದೇವೆ. ಕ್ವಶನ್ ನಂಬರ್ 4 ಇದ್ದೇವೆ. ಈಗ ದಿ ಮೆಡಿಷನಲ್ ಕ್ರೀಪರ್ ಫಸ್ಟ್ ಆನ್ಸರ್ ಏನಂತ ಬರೆದಿದ್ರಿ? ಹ್ಯಾಸ್ ಅಂತ. ಇದಕ್ಕೂ ಕೂಡ ಹ್ಯಾಸ್ ಅಂತಲೇ ಬರಿಬೇಕು. ಯಾಕೆ ಅಂತ ಕೇಳಿದರೆ, ನಿಮಗೇನಾದರೂ ಡೌಟ್ ಇದ್ದರೆ ನನ್ನ ಒಂದು ಉತ್ತರಗಳಲ್ಲಿ ತಗೊಳ್ಳೋ ಒಂದು ಕೆಲಸ ಮಾಡ್ಬೋದು. ಪೇಜ್ ನಂಬರ್ 17 ತಕ್ಕಂಡ್ರೆ, ಏನನ್ನು ತಕ್ಕಂಡ್ರೆ ಪೇಜ್ ನಂಬರ್ 17 ತಕ್ಕಂಡ್ರೆ ನಿಮಗೆ ಅಲ್ಲಿ ಆನ್ಸರ್ ಇದೆ. ಇದೇ ಆನ್ಸರು ನೋಡಿ, ಆಯಿತಾ. ಇನ್ನೊಂದು ಮುಖ್ಯ ಗುಡ್ ನ್ಯೂಸ್ ಏನು ಗೊತ್ತಾ, 2 ಮಾರ್ಕ್ಸ್ ಕ್ವಶನಲ್ಲಿ ವಾಟ್ ವಾಸ್ ದ ಕರ್ಸ್ ಗಿವನ್ ಬೈ ದಿ ಸೇಜ್ ಅಂತ ಇದೆಯಲ್ವ, ಅದಕ್ಕೆ ಇದೇ ಆನ್ಸರು. ಕ್ವಶನ್ ನಂಬರ್ 31 ಸೇಮ್ ಆ್ಯಸ್ ಇಟ್ ಈಸ್ ತಗೊಂಡು ಹೋಗ್ಬಾರ್ದ್ರೆ ಮುಗದೇ ಆಗೋದು. ಯಾರು ಬರ್ದ್ರೋ ಇಲ್ಲೋ ಗೊತ್ತಿಲ್ಲ. ಬನ್ನಿ ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ದ ಸೂಟಬಲ್ ಫಾರ್ಮ್ ಆಫ್ ದಿ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ಇದು ಬಹಳ ಈಸಿ ಸರ್, ಏನೂ ಇಲ್ಲ ಕಂಡ್ರು. ಕೊಟ್ಟಿರುವ ಪ್ರಶ್ನೆಗಳನ್ನು ಎಲ್ಲವೂ ಕೂಡ ಪಾಸ್ಟ್ ಟೆನ್ಸ್ ಮಾಡಿ ಬಡ್ರೆ ಮುಗೀತು, ಖಲಾಸ್. ಫಸ್ಟ್ ಆನ್ಸರು ಸಿಟ್ಟಿಗೆ ಪಾಸ್ಟ್ ಟೆನ್ಸ್ ಏನು? ಸ್ಯಾಟ್ ಅಂತ. ಇಲ್ಲಿ ಕಮ್ಮಿಗೆ ಪಾಸ್ಟ್ ಟೆನ್ಸ್ ಏನು? ಕೇಮ್ ಅಂತ. ಇಲ್ಲಿ ಜಸ್ಟಿಫೈಗೆ ಪಾಸ್ಟ್ ಟೆನ್ಸ್ ಏನು? ಜಸ್ಟಿಫೈಡ್ ಅಂತ. ಇಲ್ಲಿ ಆನ್ಸರ್ ಏನು? ದಿ ಮ್ಯಾನ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರವೇನು ಅಂತ ಹೇಳಿದರೆ ವಾಸ್ ವೇಟಿಂಗ್ ಅಂತ. ಯಾರಿಗೆ ಗೊತ್ತಾಗಿಲ್ವೋ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಗ್ರಾಮರನ್ನು ಕಲಿಸಿರುವಂಥ ಲಿಂಕ್ ಇದೆ, ಅದನ್ನು ರೆಡಿಯಾಗಿ ರೀಅರೇಂಜ್ ದ ಫಾಲೋಯಿಂಗ್ ನೋಡೋಣ. ಪ್ರಾಮಿಸ್ ಟು ಬೇಕ್ ದೇರ್ ಶಿ ಹ್ಯಾಸ್. ಭಾಳ ಜನಕ್ಕೆ ಇದೇ ಕ್ವಶನ್ ಪೇಪರ್ ಬರುತ್ತೆ, ನೆನ್ಪಿಟ್ಕೊಳ್ಳಿ, ಶಿವಮೊಗ್ಗದವರಿಗೆ ಎಸ್ಪೆಷಲಿ. ನೆಕ್ಸ್ಟು ನೋಡಿ, ಸರಿಯಾದ ಉತ್ತರ ಬಂದು ಎಲ್ಲರಿಗೂ ಕೂಡ ಗೊತ್ತುಕೊಂಡ್ರಿ. ಶಿ ಹ್ಯಾಸ್ ಪ್ರಾಮಿಸ್ ಟು, ನೋಡಿ ಶಿ ಹ್ಯಾಸ್ ಪ್ರಾಮಿಸ್ ಟು ವೇಟ್ ಟಿಲ್ ಶಿ ಸೀಸ್ ಮೀ ಬ್ಯಾಕ್. ನೋಡಿ ಶಿ ಸೀಸ್ ಮೀ ಬ್ಯಾಕ್ ದೇರ್ ಅಂತ, ಇದು ಸರಿಯಾದದ್ದು. ಇನ್ನೊಂದು ನೋಡೋದಾದರೆ ನಾವು ನೋಡಿ, ಈಸ್ ದೇರ್ ಎನಿಥಿಂಗ್ ಐ ಕ್ಯಾನ್ ಡೂ ಫಾರ್ ಯು ಬಿಫೋರ್ ಐ ಗೋ, ಇದಾ ಪಾಠದಿಂದನೇ ತೆಗೆದುಕೊಂಡಿದ್ದಾರೆ. ಈಗ ನಮ್ಮ ಮಕ್ಕಳು 0 ಮಾರ್ಕ್ಸ್ ತಗೊಂತ ಇರೋದು ಇಲ್ಲೇ ಸರ್, ಏನು ಟೆನ್ಷನ್ ತಗೋಬೇಡ್ರಿ ಕಣೋ, ಎಷ್ಟು ನೀಟಾಗಿ ಕಲಿಸ್ಕೊಡ್ತೀನಿ ನೋಡಿ. ಈಗ ಇಲ್ಲಿ 2 ತಪ್ಪಿದೆ ಫಸ್ಟ್ ಕ್ವಶನಲ್ಲಿ. ಅದು ಏನು ಅಂದರೆ ಆರ್ಟಿಕಲ್ ಎ ಗಂಗಾ ಅಂತ ಬರಿಬಾರ್ದು, ಗಂಗಾ ಅನ್ನೋದು ರಿವರು, ಹಾಗಾಗಿ ದಿ ಗಂಗಾ ಅಂತ ಬರಿಬೇಕು. ಹಾಗೂ ಕಾಮ ಹಾಕಿದರೆ ಅಲ್ಲಿ ಫುಲ್ ಸ್ಟಾಪ್ ಬರಬೇಕು ಲಾಸ್ಟಿಗೆ, ಇಷ್ಟೇ ಡಿಫ್ರೆನ್ಸು, ಮತ್ತೆ ಏನೂ ಇಲ್ಲ ಕಣ್ರಿ. ಕ್ಲಿಯರ್ ನೋಡಿ, ದಿ ಗಂಗಾ ಈಸ್ ಎ ಹೋಲಿ ರಿವರ್ ಅಂತ ಬರೆದು ಫುಲ್ ಸ್ಟಾಪ್ ಇಡಿ. ವೆನ್ ಯು ಡಿಸೈಡ್ ಟು ಡಿಡ್ ಕಮ್ ಅಂತ ಇದೆ, ಎಲ್ಲ ಉಲ್ಟಾ ಪಲ್ಟಾ ಇದೆ. ವೆನ್ ಡಿಡ್ ಯು ಡಿಸೈಡ್ ಟು ಕಮ್ ಅಂತ ಬರೀಬೇಕು. ಆ ಡಿಡ್ಡನ್ನು ತೆಗೆದುಕೊಂಡು ಬಂದು ವೆನ್ನಿನ ಪಕ್ಕದಲ್ಲಿಟ್ಟು ಫುಲ್ ಸೆಂಟೆನ್ಸ್ ಬರೆದ್ರೆ 1 ಮಾರ್ಕ್ಸ್ ಸಿಗುತ್ತೆ. ಕ್ಲಿಯರ್. ನೆಕ್ಸ್ಟು ಫಾರ್ಚ್ಯೂನ್ ಈಸ್ ಫೇವರಿಂಗ್ ದ ಬ್ರೇವ್ ಅಂತ ಇದೆ. ಇದಕ್ಕೆ ಆನ್ಸರ್ ಏನು? ಫಾರ್ಚ್ಯೂನ್ ಈಸ್ ಫೇವರಿಂಗ್ ದ ಬ್ರೇವ್ ಅಂತ ಇದೆ. ಇಲ್ಲೇನು ತಪ್ಪು ಅಂದರೆ ಈಸ್ ಫೇವರಿಂಗ್ ಇದೆ ಅಲ್ವಾ, ಅದೇ ತಪ್ಪು. ಫಾರ್ಚ್ಯೂನ್ ಫೇವರ್ಡ್ಸ್ ಅಂತ ಬರೀಬೇಕು, FAVOURS, ಆಯಿತಾ, ಅಷ್ಟೇ, ಮತ್ತೇನೂ ಇಲ್ಲ.
ದಿ ಬ್ರೇವ್ ಅಂತ. ಸ್ಲೋ ಆ್ಯಂಡ್ ಸ್ಟಡಿ ವಿನ್ ದ ರೇಸ್ ಅಂತ ಇದೆ ನೋಡಿ. ಸ್ಲೋ ಆ್ಯಂಡ್ ಸ್ಟಡಿ ಅಂದರೆ ಅದು ಸಿಂಗಲ್ಲು, ಹಾಗಾಗಿ ವಿನ್ ತಪ್ಪೋದು ವಿನ್ಸ್ ಅಂತ ಅಲ್ಲಿ ಬರಬೇಕು. ಯಾಕಂದರೆ ಸಿಂಗಲ್ ಆದಮೇಲೆ ಸಿಂಗಲ್ ಬರಬೇಕು ಸಿಂಗಲರ್ ಆದಮೇಲೆ, ಆಯಿತಾ ಸಬ್ಜೆಕ್ಟ್. ಬನ್ನಿ ಈಗ ನಾವು ಕ್ವಶನ್ ನಂಬರ್ 30 ಯಾವುದು ರಿಲೇಟ್ ಆ್ಯಸ್ ಡೈರೆಕ್ಟೆಡ್ ಬಿ ಪಾರ್ಟಿಗೆ ಹೋಗ್ತಾ ಇದ್ದೀವಿ. 33B ಆಯಿತಾ. ನೋಡಿ ಮಕ್ಕಳೇ, ಆಪ್ಷನ್ಸ್ ಬಹಳ ಇರುತ್ತೆ, ಆದರೆ ನೀವು ಕರೆಕ್ಟಾಗಿ ಬರೀಬೇಕು ಎಕ್ಸಾಮಲ್ಲಿ. ಬನ್ನಿ, ಹರ್ ಬ್ಯೂಟಿ ಗೇವ್ ದಿ ಸ್ಪ್ರಿಂಗ್ ಎವರ್ ಲಾಸ್ಟಿಂಗ್ ಯೂತ್ ಅಂತ ಇದೆ. ಇದನ್ನೇನು ಮಾಡಬೇಕು, ಡೂ ಫಾರ್ಮ್ ಮಾಡಬೇಕಾ? ಬಹಳ ಈಸಿ ಕಣ್ರಿ. ನಾನು ಬರೆಯಲಿ ಆನ್ಸರ್ ಹೇಳ್ಬೋದು ಕಣ್ರು, ಆದರೆ ಬರೆದು ಕಲಿಸ್ಲಿಕ್ಕಾಗಲ್ಲ. ಬರೆದು ಕಲಿಸಿರುವಂಥ ವೀಡಿಯೋಸ್ಗಳು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇದೆ. 100% ನೀವು ಕಲಿತೀರ. ದಿಸ್ ಈಸ್ ಮೈ ಚಾಲೆಂಜ್ ಮ್ಯಾನ್. ಎನಿ ಒನ್ ವೀಡಿಯೋ, ಯಾವುದೇ ಒಂದು ವೀಡಿಯೋ ತಗೊಳ್ಳಿ, ಇದು ಅರ್ಥ ಆಗಿಲ್ಲ ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ. ಐ ವಿಲ್ ರಿಪ್ಲೈ ಯು. ಎನಿಹೋ, ಹರ್ ಬ್ಯೂಟಿ ಗೇವ್ ದಿ ಸ್ಪ್ರಿಂಗ್ ಎವರ್ ಲಾಸ್ಟಿಂಗ್ ಯೂತ್ ಅಂತ ಇದೆ. ಡೂ ಫಾರ್ಮ್ ಭಾಳ ಈಸಿ, ಪಾಸ್ಟ್ ಟೆನ್ಸಲ್ಲಿದೆ. ಡಿಡ್ ಹರ್ ಬ್ಯೂಟಿ ಗಿವ್ ದಿ ಸ್ಪ್ರಿಂಗ್ ಎವರ್ ಲಾಸ್ಟಿಂಗ್ ಯೂತ್ ಅನ್ನುವಂಥದ್ದು ಸರಿ. ಕ್ವಶನ್ ಮಾರ್ಕ್ ಹಾಕಿ. ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳ, ಯಾರಿಗೆಲ್ಲ ಈ ಕ್ವಶನ್ ಪೇಪರ್ ಇವತ್ತು ಎಕ್ಸಾಮಿಗೆ ಬಂದಿದ್ದು ಅಂಥ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿ ನಿಮ್ಮ ಅಂಕಗಳು ಎಷ್ಟು ಅಂತ ನನಗೆ ಆಯಿತಾ ಕಮೆಂಟ್ ಮಾಡಬೇಕು, ಎಷ್ಟು ಸ್ಕೋರ್ ಮಾಡಿದ್ರಿ ಅಂತ. ಯಾಕಂದರೆ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೀನಲ್ವಾ. ಮಾರಾ ಪ್ಲೀಡೆಡ್ ವಿತ್ ದಿ ಗಾಡೆಸಸ್ ಬಿಕಾಸ್ ಹಿ ವಾಂಟೆಡ್ ಟು ಸೇವ್ ದಿ ಲೇಕ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಮಾರನಿಗೆ ಅಂಡರ್ಲೈನ್ ಹಾಕಬೇಕಿತ್ತು, ಹಾಕಿಲ್ಲ. ಹೂ ಪ್ಲೀಡೆಡ್ ವಿತ್ ದ ಗಾಡೆಸಸ್ ಆಯಿತಾ, ಬಿಕಾಸ್ ಹಿ ವಾಂಟೆಡ್ ಟು, ಅಲ್ಲಿ ಅಂಡರ್ಲೈನ್ ಇರುವಂಥದ್ದು ಬಿಕಾಸ್ ಹಿ ವಾಂಟೆಡ್ ಟು, ವೈ ಡಿಡ್ ಮಾರಾ ಪ್ಲೀಡ್ ವಿತ್ ದ ಗಾಡೆಸಸ್ ಅಂತ ಬರಬೇಕು. ಇದಕ್ಕೆ ಏನು, ವೈ ಡಿಡ್ ಮಾರಾ ಪ್ಲೀಡ್ ವಿತ್ ದ ಗಾಡೆಸಸ್ ಅಂತಲೇ ಬರಿಬೇಕು ಎಕ್ಸಾಮಲ್ಲಿ. ನೆಕ್ಸ್ಟು ಆ್ಯಡ್ ಸೂಟಬಲ್ ಕ್ವಶನ್ ಟ್ಯಾಗ್ ಅಂತ ಇದೆ. ಎಷ್ಟು ಈಸಿ ಇದೆ ನೋಡಿ. ದಿ ಗಾಡೆಸಸ್ ಕ್ಯಾರಿಡ್ ಎ ಸಾರ್ಡ್ ಇನ್ ಹರ್ ಹ್ಯಾಂಡ್ ಅಂತ ಇದೆ. ಏನೂ ಇಲ್ಲ ಕಣ್ರ, ಪಾಸ್ಟ್ ಟೆನ್ಸಲ್ಲಿದೆ. ಹಾಗಾಗಿ ಡಿಡ್ ನಾಟ್ ಶಿ ಅನ್ನುವಂಥದ್ದು ಸರಿಯಾದ ಉತ್ತರ. ಡಿಡಂಟ್ ಶಿ ಅಂತ. ಕ್ಲಿಯರ್? ಬನ್ನಿ, ಡಿಡ್ ಬರ್ದು, ನಾಟ್ ಬರ್ದು, ಶಿ ಬರ್ದು, ಕ್ವಶನ್ ಮಾರ್ಕ್ ಹಾಕಬೇಕಂಡ್ರೋ ಅಷ್ಟೇ. ಯುವರ್ ಐಸ್ ವರ್ ಎವ್ರಿಥಿಂಗ್ ಅಂತ ಇದೆ ಆಯಿತಾ. ವರಂಟ್ ದೇ ಇಸ್ ದ ರೈಟ್ ಆನ್ಸರ್. ವರಂಟ್ ದೇ ಇಸ್ ದ ರೈಟ್ ಆನ್ಸರ್. ವರಂಟ್ ದೇ, ಯುವರ್ ಐಸ್ ವರ್ ಎವ್ರಿಥಿಂಗಿಗೆ ವರಂಟ್ ದೇ ಅಂತ. ನೆಕ್ಸ್ಟ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು, ಏನೂ ಇಲ್ಲ ಕಂಡ್ರೆ ಭಾಳ ಈಸಿಯಾಗಿತ್ತು. ರೆಫರ್ ದಿ ಫಾಲೋಯಿಂಗ್ ಅಡ್ವರ್ಟೈಸ್ಮೆಂಟ್ ಅಂತ ಇದೆ. ಏನು ಇದು, ವಾಟ್ ಈಸ್ ದಿ ವೆಬ್ಸೈಟ್ ಆಫ್ ದಿ ಏರ್ ಏಷ್ಯಾ ಅಂತ ಇದೆ. ಏರ್ ಏಷ್ಯಾದ ವೆಬ್ಸೈಟ್ ಯಾವುದು ಅಂದರೆ www.airasia.com ಅಂತ ಬರೆದ್ರೆ ಆಗಲ್ವಾ? ಮುಗೀತು, ಕಾಪಿ ಮಾಡಿಬಿಡಿ ಅದು ಬಾಕ್ಸಿಂದ ಕೆಳಗಡೆ. ವೆನ್ ಆರ್ ದಿ ಬುಕ್ಕಿಂಗ್ಸ್ ಟು ಬ್ಯಾಂಕಾಕ್ ಕ್ಲೋಸ್ಡ್ ಅಂತ ಇದೆ. ಯಾವತ್ತು ಕ್ಲೋಸ್ ಆಗ್ತವೆ ಅಂತ ಕೇಳಿದ್ದಾರೆ ಆಯಿತಾ. ಯಾವುದು ಬುಕ್ಕಿಂಗ್ ಟಿಲ್ 5th November 2017 ಅಂತ ಬರೆದ್ರೆ ಮುಗೀತು ಆಯಿತಾ. ಅಷ್ಟೇ ಆನ್ಸರು. ವೇರ್ ಡಸ್ ದ ಫ್ಲೈಟ್ ಟು ಬ್ಯಾಂಕಾಕ್ ಲೀವ್ ಫ್ರಮ್ ಅಂತ ಇದೆ. ಅದು 21st November 2018. ಇದು ಸರಿಯಾದ ಉತ್ತರಗಳು ಆಗಿರ್ತವೆ. ನೆಕ್ಸ್ಟ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ಬರಲ್ಲ ಅಂದರು ದಯವಿಟ್ಟು ತಗೊಳ್ಳು. ಗ್ರಾಮರನ್ನು ಮಾಡ್ಬೋದು, ಗ್ರಾಮರ್ ಈಸಿಯಾಗಿರುತ್ತೆ, ಏನೂ ಇಲ್ಲ. ಕಾಪಿ ನೀವು ಪರ್ದಕ್ಕೆ ನೀಚೆ ಲಿಖಿ ಅಂತ ನೋಡಿ. ಈಗ ವಿಚ್ ಪಾರ್ಟ್ ಆಫ್ ದ ಸ್ಪೀಚ್ ಈಸ್ ದ ಗಿವನ್ ವರ್ಡ್ ಅಂತ ಕೇಳಿದ್ದಾರೆ. ಅಲ್ಲಿ ಸೆಕೆಂಡಲ್ಲೇ ಇದೆ ಅಡ್ಜೆಕ್ಟಿವ್ ಅನ್ನುವಂಥದ್ದು ಆನ್ಸರ್. ಫಸ್ಟ್ ಕ್ವಶನಿಗೆ ಏನು ಆನ್ಸರು, ಅಡ್ಜೆಕ್ಟಿವ್. ಪಾರ್ಟ್ ಆಫ್ ಸ್ಪೀಚ್ ಅಂದರೆ 8 ಇದಾವಲ್ವ, ಅದರಲ್ಲಿ ಒಂದು ಇಲ್ಲಿ ಯಾವುದೋ ಕೊಟ್ಟಿರ್ತಾರೆ, ಅಡ್ಜೆಕ್ಟಿವ್ ಅನ್ನುವಂಥದ್ದು ಸರಿಯಾದ ಉತ್ತರ. ಮೇಕ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಇದೆ. ಆ ವರ್ಡ್ ತಗೊಂಡು ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಮಾಡ್ರೋ ಅಷ್ಟೇ. ವಾಟ್ ಡಸ್ ದ ವರ್ಡ್ ಗ್ರೂಸಮ್ ಮೀನ್ ಬೈ ಅಂತ ಇದೆ. ಗ್ರೂಸಮ್ ಮೀನ್ ಬೈ ಅಂತ ಅವರೇ ಮೀನಿಂಗನ್ನು ಕೊಟ್ಟಿದ್ದಾರೆ. ಗ್ರಿಸ್ಟ್ಲಿ ಅಂತ ಬರೀರಿ, ಅಥವಾ ಫ್ರೈಟ್ಫುಲ್ ಅಂತ ಬರೀರಿ, ಹಾರಿಡ್ ಅಂತ ಬರೀರಿ, ಹಾರಿಫೈಯಿಂಗ್ ಬರೀರಿ, ಏನು ಬರೆದ್ರೂ ಸರಿ. ಅಲ್ಲಿದ್ದಾವಲ್ಲ ಕಾಪಿ ಮಾಡಿ ಬರೆಯುವಂಥದ್ದು. ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 35ಗೆ ಹೋಗೋಣ. ರೈಟ್ ಎ ಲೆಟರ್ ಟು ಯುವರ್ ಪ್ರಿನ್ಸಿಪಾಲ್ ಅಂತ ಇದೆ. ಗೌರ್ಮೆಂಟ್ PU ಕಾಲೇಜ್ ಫಾರ್ ಬಾಯ್ಸ್ ಅದು ಇದು ಅಂತ ಎಲ್ಲ ಕೊಟ್ಟು ಅವರೇ ಕೊಟ್ಟಿದ್ದಾರೆ. 100% ಲೆಟರ್ ರೈಟಿಂಗ್ ಹೇಗೆ ಬರೀಬೇಕು ಅಂತ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಸರ್. ಅದನ್ನು ಒಮ್ಮೆ ನೋಡ್ಕೊಳ್ಳಿ. 5ಕ್ಕೆ 5 ಮಾರ್ಕ್ಸು ಫಿಕ್ಸ್ ಆಗಿರುತ್ತೆ ಎಕ್ಸಾಮಲ್ಲಿ. ಬನ್ನಿ ಈಗ ನಾವು ಪಾರ್ಟ್ E ಕಡೆಗೆ ಹೋಗೋಣ. ಪಾರ್ಟ್ Eನಲ್ಲಿ ಏನಿತ್ತು ಅಂತ ನೋಡೋಣ. 3 ಡೈಲಾಗ್ ರೈಟಿಂಗ್ಗಳನ್ನು ಕೊಟ್ಟಿದ್ದಾರೆ. ಯಾವುದಾದ್ರೂ ಒಂದು ಡೈಲಾಗನ್ನು ಬರೆದ್ರೆ ಸಾಕು, ತಮಗೆ 4ಗೆ 4 ಮಾರ್ಕ್ಸು ಸಿಗುತ್ತೆ. 4 out of 4. ಹಾಗಿದ್ರೆ ಒಂದು ಡೈಲಾಗ್ ನೀವೇ ಕ್ರಿಯೇಟ್ ಮಾಡಿ ಬರೀಬೇಕು. ನೀವು ಯಾರು ಭಾಳ ವೀಕ್ ಇದ್ದೀರೋ ಅಂತ ವಿದ್ಯಾರ್ಥಿಗಳು ಕ್ವಶನ್ ನಂಬರ್ 36A ಟಚ್ಚೇ ಮಾಡಬೇಡಿ. ಕ್ವಶನ್ ನಂಬರ್ B ಕೂಡ ಟಚ್ ಮಾಡೋಕ್ಕೆ ಹೋಗಬೇಡಿ. ಕ್ವಶನ್ ನಂಬರ್ C ಇರುತ್ತಲ್ವ, ಅದು ಅದರಷ್ಟು ಈಸಿ ಯಾವುದೂ ಅಲ್ಲ. ರೀಅರೇಂಜ್ ಮಾಡಿ ಬರೆದು ಬಿಟ್ಟರೆ ಮುಗೀತು, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ಆದರೂ ಕೂಡ ನಾನು ಇದಕ್ಕೆ ಉತ್ತರಗಳನ್ನು ಹೇಳ್ತಾ ಹೋಗ್ತೇನೆ, ಯಾಕಂದರೆ ಬಹಳ ಜನ ಕ್ವಶನ್ ನಂಬರ್ B ಕೂಡ ಬರೆದಿರ್ತೀರ. ಬನ್ನಿ ಈಗ ಸಾನ್ವಿ ಹಾಗೂ ಕಾವ್ಯ ಇಬ್ಬರು ಕೂಡ ಮಾತಾಡಿದ್ದಾರೆ. ಕೆಲವೊಂದು ಕಡೆ ಡ್ಯಾಶಸನ್ನು ನೀಡಿದ್ದಾರೆ, ಅದನ್ನು ನಾವು ಫಿಲ್ ಮಾಡ್ಕೊಂಡು ಹೋಗಬೇಕು. ಹಾಯ್ ಕಾವ್ಯ, ಆರ್ ಯು ಪೇಂಟಿಂಗ್ ಮಾಡ್ತಾ ಇದೆಯಾ ಕಾವ್ಯ ಅಂತ. ಆವಾಗ ಕಾವ್ಯ ಹೇಳ್ತಾ ಇದ್ದಾಳೆ, ಓಹ್ ಸಾನ್ವಿ ಪ್ಲೀಸ್ ಕಮಿನ್ ಬಾ ಒಳಗೆ ಬಾ. ಜಸ್ಟ್ ಐ ವಾಸ್ ಫಿನಿಶಿಂಗ್ ದಿಸ್ ಪೇಂಟಿಂಗ್, ಫಿನಿಶಪ್ ಲಾಸ್ಟ್ ಟಚಪ್ ಕೊಡ್ತಾ ಇದ್ದೀನಿ ಕಣೆ, ಬಾ ಅಂತ ಅಷ್ಟೇ.
ಆಯಿತಾ. ಜಸ್ಟ್ ಫಿನಿಶಿಂಗ್ ದಿಸ್ ಪೇಂಟಿಂಗ್ ಅಂತ ಬರೆದ್ರೆ ಮುಗೀತು, ಮತ್ತೇನಿಲ್ಲ. ಕಾವ್ಯ, ಯು ಆಸ್ಕ್ಡ್ ಮೀ ಟು ಡ್ರಾಪ್ ಯು ಟು ದ ಮಾರ್ಕೆಟ್ ಎಸ್ಟರ್ಡೇ ಬಟ್ ಐ ಕುಡಂಟ್ ಆ್ಯಸ್ ಐ ವಾಸ್ ಇನ್ ಎ ಹರಿ ಟು ದ ಹಾಸ್ಪಿಟಲ್. ಐ ವಾಸ್ ರಿಯಲಿ ಸಾರಿ ಅಂತ ಬರೀಬೇಕು ಅಷ್ಟೇ. ಸಾರಿ ಅಂತ ಬರೆದ್ರೆ 1 ಮಾರ್ಕ್ಸು. ಸಾರಿ ಫಾರ್ ದಟ್ ಅಂತ ಬರಿಬೇಕಾಗತ್ತೆ. ಇಟ್ಸ್ ಓಕೆ ಡೋಂಟ್ ಫೀಲ್ ಬ್ಯಾಡ್ ಅಬೌಟ್ ಇಟ್ ಅಂತ ಇದೆ. ಸಾನ್ವಿ, ಯು ಆರ್ ಬ್ಯುಸಿ, ಹೋಪ್ ಐ ಹ್ಯಾವ್ ಡಿಸ್ಟರ್ಬ್ಡ್ ಯು. ಪೇಂಟಿಂಗಲ್ಲಿ ಬ್ಯುಸಿ ಇದ್ದೀರಾ, ಸಾರಿ ಡಿಸ್ಟರ್ಬ್ ಮಾಡ್ದೇನಾ ಅಂತ. ಆವಾಗ ನೀವು ಅಲ್ಲಿ ಬರಿಬೇಕು ನೋ 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 ನಾಟ್ ಎಟ್ ಆಲ್ ಅಂತ ಬರೆದ್ರೆ ಮುಗೀತು. ನಾಟ್ ಎಟ್ ಆಲ್, ಡಿಸ್ಟರ್ಬ್ ಆಗಲಿಲ್ಲ ನನಗೆ. ನಾಟ್ ಎಟ್ ಆಲ್ ಇಸ್ ದ ರೈಟ್ ಆನ್ಸರ್. ಆಯಿತಾ. ಲಾಸ್ಟ್ ಒನ್ ಏನು ಬರಿತೀರಾ ಅಂದರೆ ಡ್ಯಾಶ್ ಅಂತ ಇದೆ. ಜಸ್ಟ್ ಎ ವೈಲ್ ಅಗೋ ಅಂತ ಏನೂ ಇಲ್ಲ ಕೊಟ್ರಿ. ನೋ ಥ್ಯಾಂಕ್ಸ್ ಅಂತ ಬರೆದ್ರೆ ಮುಗೀತು. ಯಾಕಂದರೆ ಅಲ್ಲಿ ಕೇಳ್ತಾ ಇದ್ದಾರೆ ಮೇಲ್ಗಡೆ ವುಡ್ ಯು ಲೈಕ್ ಟು ಹ್ಯಾವ್ ಸಮ್ ಕಾಫಿ ಆರ್ ಟೀ ಅಂತ ಇದೆ. ನಾನು ಈಗಾಗಲೇ ಜಸ್ಟ್ ಸ್ವಲ್ಪ ಹೊತ್ತಿನ ಮುಂಚೆ ನಾನು ಕುಡಿದಿದ್ದೇನೆ ಅಂತ ಇಲ್ಲಿದೆ. ಎಲ್ಲಿದೆ? ಐ ಹ್ಯಾಡ್ ಇಟ್ ಜಸ್ಟ್ ಎ ವೈಲ್ ಅಗೋ ಅಂತ. ಹೀಗೆ ನಾನು ಕುಡಿದು ಬಂದಿದ್ದೇನೆ ಅಂತ. ಹಾಗಾಗಿ ಅಲ್ಲಿ ನೋ ಅಂತಲೇ ಬರೀಬೇಕು, ನೋ ಥ್ಯಾಂಕ್ಸ್ ಅಂತ ಬರೀಬೇಕು. ಬನ್ನಿ ವಿದ್ಯಾರ್ಥಿಗಳೇ, ಅದು ಕಷ್ಟ ಆಗುತ್ತೆ, ನನಗೆ ಚೆನ್ನಾಗಿ ಗೊತ್ತು. ಇದನ್ನು ನೋಡಿ, 5 ಬಾಕ್ಸನ್ನು ಕೊಟ್ಟಿದ್ದಾರೆ ಆಯಿತಾ. ಇದನ್ನು ತಾವುಗಳು ಇಂಟರ್ಚೇಂಜ್ ಮಾಡಿ ಬರೆದ್ರೆ ಮುಗೀತು ಸರ್. 100% ನಿಮಗೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಮಾರ್ಕ್ಸ್ ಸಿಗುತ್ತೆ. ಇಂಟರ್ಚೇಂಜ್ ಮಾಡಿ ಬರೆಯೋದು ನೋಡಿ. ಫಸ್ಟ್ ಒನ್ ಇದರಲ್ಲಿ ಹಾಯ್ ವೆನ್ ಆರ್ ಯುವರ್ ಎಕ್ಸಾಮ್ಸ್ ಅಂತ ಅದನ್ನು ಬರೀಬೇಕು. ಸೆಕೆಂಡ್ ಬಾಕ್ಸಲ್ಲಿ ತಾವುಗಳು ಹೆಲೋ, ಸೆಕೆಂಡ್ ಬಾಕ್ಸ್ ಕರೆಕ್ಟಾಗಿದೆ. ಹೆಲೋ ಐ ಹ್ಯಾವ್ ಮೈ ಎಕ್ಸಾಮ್ಸ್ ಇನ್ ದ ನೆಕ್ಸ್ಟ್ ಮಂತ್ ಅನ್ನುವಂಥದ್ದು ಕರೆಕ್ಟಾಗಿದೆ, ಅದು ಅಲ್ಲೇ ಇರಲಿ. ಥರ್ಡ್ ಬಾಕ್ಸಲ್ಲಿ ತಾವುಗಳು ಫೈನ್ ಹೌ ಆರ್ ಯುವರ್ ಪ್ರಿಪೇರಿಂಗ್ ಆಯಿತಾ ಫಾರ್ ದಿ ಎಕ್ಸಾಮ್ಸ್ ಅಂತ ಅದನ್ನು ತಗೊಂಡೋಗಿ ಥರ್ಡ್ ಬಾಕ್ಸಲ್ಲಿ ಬರೀಬೇಕು. ಫೋರ್ತ್ ಬಾಕ್ಸಲ್ಲಿ ಐ ಆಮ್ ಪ್ರಿಪೇರಿಂಗ್ ವೆಲ್, ಸಿ ಯು ಆಫ್ಟರ್ ದಿ ಎಕ್ಸಾಮ್ ಅಂತ ಬರೀರಿ. ಲಾಸ್ಟ್ ಬಾಕ್ಸಲ್ಲಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್, ಬಾಯ್, ಸಿ ಯು ಸೂನ್, ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಗಾಡ್ ಬ್ಲೆಸ್ ಯು ಆಲ್. ನಾನು ಹೇಳಿದ್ನಲ್ವ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸಿನ ಲಿಂಕ್ಗಳು ಹಾಗೂ ಸಮ್ಮರಿಯ ಲಿಂಕ್ಗಳು ಹಾಗೂ ಗ್ರಾಮರಿನ ಲಿಂಕನ್ನು ಕೊಟ್ಟಿರ್ತೇನೆ. ಅದನ್ನು ಉಪಯೋಗಿಸ್ಕೊಂಡು ಯಾರಿಗೆಲ್ಲ ಇನ್ನೂ ಇಂಗ್ಲೀಷ್ ಎಕ್ಸಾಮ್ ಆಗಿರುವಂಥ ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ತೆಗಿರಿ. ಹಾಗೂ ಯಾವುದೇ ಕಾರಣಕ್ಕೂ ನಾನು ಅಪ್ಲೋಡ್ ಮಾಡಿರುವಂಥ 1 ಶಾರ್ಟ್ ಗ್ರಾಮರ್ ವಿಡಿಯೋ, 1 ಶಾರ್ಟ್ ಪೋಯಮ್ ವಿಡಿಯೋ ಹಾಗೂ 1 ಶಾರ್ಟ್ ಲಾಸ್ಟ್ ಮಿನಿಟ್ ವಿಡಿಯೋ ಬಿಡ್ದಂಗೆ ನೋಡ್ಕೊಂಡ್ರೆ ಸೇಮ್ ಆ್ಯಸ್ ಇಟ್ ಈಸ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಬರೀತೀರಾ, ಅದೇ ರೀತಿ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡಿದ್ರೋ ನಿಮ್ಮ ಕ್ವಶನ್ ಪೇಪರ್ ಕೂಡ ನಮಗೆ ಕಳಿಸಿಕೊಟ್ರೆ ನಿಮ್ಮ ಹೆಸರಿನ ಜೊತೆ ಧನ್ಯವಾದಗಳು ಕಳಿಸಿಕೊಡಿ.